ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಮಂತ್ರಾಲಯ ಸರಣಿಯ ಮುಂದುವರಿದ ಹಾಗೂ ಕಡೆಯ ಭಾಗವಾದ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯದಲ್ಲಿ ನೀವು ನೋಡದೇ ಇರುವಂತಹ ಇನ್ನಷ್ಟು ಜಾಗಗಳನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೀರೀಸ್ನ ಮೊದಲೆರಡು ವಿಡಿಯೋನ ನೀವು ನೋಡದೇ ಇದ್ದಲ್ಲಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅದನ್ನು ವೀಕ್ಷಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ನಮ್ಮ ಮಂತ್ರಾಲಯ ಟ್ರಿಪ್ನ 2ನೇ ದಿನವನ್ನು ಪ್ರಾರಂಭ ಮಾಡಿದ್ದು ಸೋಮವಾರದಂದು. ಅಂದರೂ ಭಾನುವಾರದಷ್ಟೇ ಒಂದು ಜನಸಾಗರ ಅಲ್ಲಿ ತುಂಬಿತ್ತು. ನಾವು ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನಂತರ ಅಲ್ಲಿಂದ ಮಠದ ಹತ್ತಿರನೇ ಇರುವಂತಹ ಶ್ರೀ ರಾಯರ ಪಾದುಕೆ ಇರೋ ಒಂದು ಮನೆಗೆ ಹೊರಟು. ಗೆಳೆಯರೇ, ನಾವು ಈಗ ಬಂದಿರೋದು ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪಾದುಕೆ ಇರೋ ಒಂದು ಮನೆಗೆ. ಈ ಒಂದು ಜಾಗ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಈ ಒಂದು ರಾಯರ ಪಾದುಕೆಯನ್ನ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪೂರ್ವಜರ ವಂಶದವರು ನೋಡ್ಕೋತಾ ಇದ್ದಾರೆ. ಈ ಮನೆ ಇರೋದು ತುಂಗಭದ್ರಾ ನದಿ ಅಂದರೆ ಮಂತ್ರಾಲಯ ಮಠ ಇದೆಯಲ್ವಾ, ಅಲ್ಲಿಂದ 5 ನಿಮಿಷ ದೂರದಲ್ಲಿ. ಇದನ್ನು ನಿಮಗೆ ಯಾರು ಬೇಕಾದರೂ ದಾರಿ ತೋರಿಸ್ತಾರೆ. ನೀವು ಅಲ್ಲಿಗೆ ಒಂದು ದೇವಸ್ಥಾನಕ್ಕೆ ಹೋಗೋ ರೀತಿಯಲ್ಲೇ ಹೋಗಬಹುದು. ಅಲ್ಲಿ ಅವರು ಮಂಗಳಾರತಿ ಮಾಡಿ ನಿಮಗೆ ಪ್ರಸಾದ ಕೊಡ್ತಾರೆ. ಗೆಳೆಯರೇ, ನಾವು ಈಗ ಬಂದಿರೋದು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕೂಡ ನಾವು ಪಾದುಕೆ ನೋಡಲಿಕ್ಕೆ ಹೋದ ಮನೆಯಿಂದ ಕೇವಲ 2 ನಿಮಿಷ ದೂರದಲ್ಲಿದೆ. ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಿಂದ ಕೇವಲ 5 ನಿಮಿಷ ದೂರದಲ್ಲಿದೆ. ಗೆಳೆಯರೇ, ನಾವು ಈಗ ಹೋಗ್ತಾ ಇರೋದು ಅಪ್ಪಾವರಕಟ್ಟೆ ಅಂತ ಅನ್ನೋ ಒಂದು ಕ್ಷೇತ್ರಕ್ಕೆ. ಈ ಒಂದು ಕ್ಷೇತ್ರ ಮಂತ್ರಾಲಯ ಒಂದು ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರ ಏನಿದೆ ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಲಿಕ್ಕೆ ನಿಮಗೆ ಆಟೋ ವ್ಯವಸ್ಥೆ ಸಿಗುತ್ತೆ. ಇದು 8 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಆಂಧ್ರ ಪ್ರದೇಶದ ಒಳಗಡೆನೇ ಬರುತ್ತೆ. ಅಪ್ಪಾವರ ಅಂತನೋರು ಏನಿದ್ದಾರೆ ಅವರು ಒಬ್ಬ ಹಿರಿಯ ಸಾಧುಗಳು. ಅನೇಕ ಒಂದು ಕೃತಿ ಲೇಖನಗಳನ್ನೆಲ್ಲ ರಚಿಸಿದ್ದಾರೆ. ಈ ಒಂದು ಅಪ್ಪಾವರ ಕಟ್ಟೆಗೆ ನಾವು ಹೋಗ್ತಾ ಇರಬೇಕಾದ್ರೆ ನಮಗೆ ಕಾಣಿಸಿದಂತಹ ಒಂದು ವಿಹಂಗಮ ದೃಶ್ಯ. ಇಲ್ಲಿ ಇವರು ಕಾಳುಮೆಣಸು, ಕೆಂಪು ಮೆಣಸಿನಕಾಯಿನ ಒಂದು ತೋಟವನ್ನ ಎಷ್ಟು ಚೆನ್ನಾಗಿ ಇವರು ಬೆಳೆಸಿದ್ದಾನೆ ಅಂತ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಗೆಳೆಯರೇ, ಇಷ್ಟು ಜಾಗಗಳನ್ನು ನೋಡಿಕೊಂಡು ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹಿಂದಿರುಗಿ ಬಂದಾಗ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಅಭಿಷೇಕ ಮಾಡ್ತಾ ಇರೋದನ್ನ ನೋಡಲಿಕ್ಕೆ ನಮಗೆ ಸಿಕ್ತು. ಬನ್ನಿ ಈ ಅಭಿಷೇಕವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಬರೋಣ. ಗೆಳೆಯರೇ, ನಾವು ಈ ಅಭಿಷೇಕವನ್ನೆಲ್ಲ ನೋಡಿದ ನಂತರ ಸಂಜೆ ಹಾಗೆ ಸುಮ್ಮನೆ ವಾಯುವಿಹಾರ ಮಾಡ್ತಿರ್ಬೇಕಾದ್ರೆ ಮಂತ್ರಾಲಯ ಕ್ಷೇತ್ರದ ಹತ್ತಿರನೇ ಇರುವ ಈ ತುಂಗಭದ್ರಾ ನದಿಯಲ್ಲಿ ತೆಪ್ಪದಲ್ಲಿ ಜನರನ್ನ, ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತು. 10 ರೂಪಾಯೋ 20 ರೂಪಾಯೋ ಇಸ್ಕೋತಾರೆ. ನೀಟಾಗೆ ಒಂದಿಷ್ಟು ಹೊತ್ತು ಅರ್ಧ ಗಂಟೆ ಸುತ್ತಾಡಿಸಿ ತಂದು ಬಿಡ್ತಾರೆ. ಇದೊಂದು ಮನಮೋಹಕವಾದ ಒಂದು ಅನುಭವ ಆಗಿತ್ತು ನಮಗೆ. ದಯಮಾಡಿ ತಪ್ಪದೆ ನೀವು ಹೋದರೆ ಈ ಅನುಭವನ ಪಡ್ಕೊಂಡು ಬನ್ನಿ. ಗೆಳೆಯರೇ, ಈ ಮಂತ್ರಾಲಯ ಕ್ಷೇತ್ರವು ನಾನು ಇಷ್ಟೊತ್ತು ನಿಮಗೆ ತೋರಿಸಿದ ಜಾಗಗಳಲ್ಲದೆ ಹಲವಾರು ಬೇರೆ ಕಾರಣಗಳಿಂದನೂ ಕೂಡ ನಮ್ಮನ್ನ ಬಹಳಷ್ಟು ಆಕರ್ಷಿಸುತ್ತೆ. ಅದು ವೃಂದಾವನದ ಮೇಲಿರುವ ಚಿನ್ನದ ಲೇಪವಿರುವ ರಾಜಗೋಪುರ ಆಗಿರಬಹುದು, ಅಥವಾ ರಥಬೀದಿಯ ಹೊರಗೆ ಇರುವಂತಹ ರಾಘವೇಂದ್ರ ಸ್ವಾಮಿ ಹಾಗೂ ಶ್ರೀರಾಮಮೂರ್ತಿಯ ಒಂದು ಸಂಗಮ ಕ್ಷೇತ್ರ ಆಗಿರಬಹುದು, ಅಥವಾ ಇನ್ನಿತರ ಕಲಾಕೃತಿಗಳಿರ್ಬೋದು. ಹೀಗೆ ಗೆಳೆಯರೇ, ಇದಾಗಿತ್ತು ಮಂತ್ರಾಲಯ ಟೂರ್ ಗೈಡ್. ಸೊ ಈ 3 ವಿಡಿಯೋಗಳಲ್ಲೂ ನಾನು ಸಾಕಷ್ಟು ಸಾಧ್ಯವಾದಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟೆಲ್ಲ ದರ್ಶನ ಮಾಡಿಕೊಂಡು ಇಷ್ಟೆಲ್ಲ ಜಾಗಗಳನ್ನು ನೋಡಿಕೊಂಡು ಬಹಳ ಒಂದು ತೃಪ್ತವಾದ ಭಾವನೆಯಿಂದ ನಾವು ಈ ಜಾಗದಿಂದ ಹೊರಟಿದ್ದೀವಿ. ದಯಮಾಡಿ
ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಹೀಗೆ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ನಿಮಗೆ ಆದಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ.